ಕದನ ವಿರಾಮ ಮುಕ್ತಾಯವಾಗಕ್ಕೆ 3 ದಿನ ಬಾಕಿ ಇದೆ. ಅಷ್ಟರೊಳಗೆ ಈಗ ಮತ್ತೊಂದಿಷ್ಟು ಉದ್ವಿಗ್ನತೆ ನಿರ್ಮಾಣವಾಗಿದೆ ಹಾರ್ಮುಜ್ ಜಲಸಂಧಿಯಲ್ಲಿ. ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದಾಜು ಮಾಡಕ್ಕೂ ಕೂಡ ಆಗ್ತಾ ಇಲ್ಲ. ನಾಳೆ 2ನೇ ಸುತ್ತಿನ ಮಾತುಕತೆಗೆ ಟ್ರಂಪ್ ಸುಳಿವನ್ನ ಕೊಟ್ಟಿದ್ದಾರೆ. ನಾಳೆ ಇಸ್ಲಾಮಾಬಾದ್ಗೆ ಅಮೆರಿಕ ಪ್ರತಿನಿಧಿಗಳು ತೆರಳುತ್ತಾರೆ. ಟ್ರುತ್ನಲ್ಲಿ ಈ ಮಾಹಿತಿಯನ್ನ ಅಮೆರಿಕ ಅಧ್ಯಕ್ಷರು ಹಂಚಿಕೊಂಡಿದ್ದಾರೆ. ಟ್ರಂಪ್ ಒಪ್ಪಂದಕ್ಕೆ ಇರಾನ್ ಒಪ್ಪದಿದ್ರೆ ವಿದ್ಯುತ್ ಸ್ಥಾವರಗಳು ನಾಶವಾಗುತ್ತೆ ಅಂತಿದ್ದಾರೆ. ಆ ಕಡೆ ಇರಾನ್ ಏನು ಸುಮ್ಮನೆ ಕೂತಿಲ್ಲ, ನಾವು ಕೂಡ ಹೊಡೆದಾಗ್ತೀವಿ, ಏನು ಹೊಡೆದಾಗ್ತೀವಿ ಅಂತಲೂ ಹೇಳಿದ್ದಾರೆ ಅವರು. ಇರಾನ್ಗೆ ಮತ್ತೆ ಖಡಕ್ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ. ಈ ಟ್ರಂಪ್ ಅವರ ಎಚ್ಚರಿಕೆ, ಖಡಕ್ ಎಚ್ಚರಿಕೆ ಇವೆಲ್ಲವೂ ಕೂಡ ಹೇಗಾಗ್ಬಿಟ್ಟಿದೆ ಅಂತಂದರೆ ಸುಮ್ಮನೆ ಏನೋ ಹೇಳ್ತಾರೆ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಕಾರಣ ಅದರದ್ದು ಇಂಪ್ಯಾಕ್ಟ್ಗಳು ಏನೂ ಇಲ್ಲ, ಬರೀ ಎಚ್ಚರಿಕೆ, ನಾನು ಹಂಗೆ ಮಾಡ್ಬಿಡ್ತೀನಿ, ನಾನು ಹಿಂಗೆ ಮಾಡ್ಬಿಡ್ತೀನಿ ಅನ್ನೋದಿದೆ. ಬಟ್ ಇರಾನ್ ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇರಾನ್ಗೆ ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಕೂಡ ಇರಾನ್ ಯಾವ ಕಾರಣಕ್ಕೂ ಕೂಡ ಬಗ್ತಾ ಇಲ್ಲ. ಇರಾನ್ಗೂ ಕೂಡ ಅದರದ್ದೇ ಆದಂಥ ಒಂದಿಷ್ಟು ಬೇಡಿಕೆಗಳಿವೆ. ಅದಕ್ಕೆ ತಕ್ಕಂಗೆ ಅಮೆರಿಕ ನಡ್ಕೊಳ್ಬೇಕು, ಅಮೆರಿಕ ಹೇಳಿದಂಗೆ ಇರಾನ್ ಕೂಡ ನಡ್ಕೊಳ್ಬೇಕು. ಎರಡೂ ಕೂಡ ಆಗ್ತಾ ಇಲ್ಲ.